ಸಿಎಂ ಅವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಹೌದು. ಸೊ ಏನೆಲ್ಲ ನಿರೀಕ್ಷೆಗಳದಾವೆ? ಶಿವು ಏನೇನಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇರೋದೇ ಬರ ಎಲ್ಲ ಬಂದಿದೆ, ನೀರಾವರಿ ತೊಂದರೆ ಇದೆ, ಎಲ್ಲ ಸಾಲ್ವ್ ಮಾಡೋಕ್ಕೆ ಈ ಡಿವಿಷನ್ ಮೀಟಿಂಗ್ ಕರೆದು ಈ ಡಿವಿಷನ್ಗೆ ಏನೇನು ಆಗಬೇಕು, ಅಭಿವೃದ್ಧಿ ವರ್ಕು, ನೀರು ಕುಡಿಯೋಕ್ಕೆ ನೀರಿನ ಏನು ಸಂಬಂಧ ಇದೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟು ಯಾರಿಗೂ ಏನು ಕುಡಿಯೋ ನೀರಾಗಲಿ ಬೇರೆ ಯಾವುದಕ್ಕೂ ತೊಂದರೆ ಆಗದಂಗೆ ನೋಡ್ಕೋಬೇಕು ಅಂತ ಅವರೆಲ್ಲ ಆಫೀಸರ್ಸ್ಗೆ ಹೇಳೋಕ್ಕೋಸ್ಕರ ನಮಗೆಲ್ಲ ಮೀಟಿಂಗ್ ಕರೆದಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ತಾವೊಬ್ಬ ಹಿರಿಯ ನಾಯಕರು ಅನೇಕ ಬಾರಿ ಶಾಸಕರಾಗಿದ್ರಿ, ಮಂತ್ರಿ ಆಗ್ಬೇಕಂತೇಳಿ ಅನೇಕ ಆಸೆ ಇಟ್ಕೊಂಡಿದ್ರಿ. ಹೋದ ಸಿದ್ದರಾಮಯ್ಯ ಇದರಲ್ಲೇ ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು, ಆ ನಿರೀಕ್ಷೆಯಲ್ಲಿ ಖುಷಿ ಆಯಿತು. ಈ ಅಪ್ಕಮಿಂಗ್ ಇದರಲ್ಲೇ ನಾವು ಆಗ್ತೀರಾ ಅಂತೇಳಿ ಅಪ್ಕಮಿಂಗ್ ಆಗ್ತೀನಿ ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ, ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡಿಬಿಡೋದೆ. ಅದ್ರಾಗೆ ಬಣಜಿಗರು ಪಂಚಮಸಾಲೆ ಅಂತ ಶುರು ಮಾಡಿ ಹಾಗಾಗಿ ನನಗೆ ಸ್ವಲ್ಪ ಹಿಂದೇಟು ಆಗ್ತಾಯಿದೆ. ಹೊರತಾಗಿ ನಾನು ಹೇಳಿದ್ದೀನಿ, ಜಾತಿನೇ ನೋಡೋಕೋಗ್ಬಿಡಿ, ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೋ ಮೊದಲಿಂದ ಯಾರು ಪಕ್ಷಕ್ಕೆ ದುಡಿದಾರೋ ಅಂಥವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿರೀಕ್ಷೆ ಇಟ್ಕೋಬೋದು, ನಾವು ನಿರೀಕ್ಷೆ ಒಳಗೆ ಇದ್ದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನೆಸ್ಕೊಂಡಿದ್ವಿ. ಆಗತ್ತಾ ಬಿಡುತ್ತಾ? ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಈಗಲೂ ಅತ್ಯಾಪ್ತಾರ. ಡಿ ಕೆ ಶಿವಕುಮಾರ್ಗೂ ಅಪ್ತಾಪ್ತಾರೆ. ನಾವೆಲ್ಲ ಡಿ ಕೆ ಶಿವಕುಮಾರ್ ನಾವೆಲ್ಲ ಹಳೆ ಫ್ರೆಂಡ್ಸು. ಇವ್ರಿಗೆ ಮುಖ್ಯಮಂತ್ರಿ ಈಗ ಆಗಿದ್ದಾರೆ, ಮೊದಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದ್ದೀವಿ. ಮುಖ್ಯಮಂತ್ರಿ ಆದ್ಮೇಲೆ ಹೊಸ ಫ್ರೆಂಡ್ಶಿಪ್ ಏನಿಲ್ಲ. ನೋಡ್ಬೇಕು ಏನಾಗ್ತದೆ, ನೋಡೋಣ, ಬೇಕಾದ್ರೆ ನೋಡೋಣ. ಸರ್, ಈಗ ನೀವು ಒಬ್ಬರೇ ಇಲ್ಲ, ಸಚಿವರು ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ಸಿಗ್ಬೋದಾ ಅಂತ? ಸಿಗ್ಬೋದು. ಯಾವ ಕುದುರೆ ಜ್ವರ ಓಡ್ತದ ಅದು ಕುದುರೆ ಸಿಗ್ತದಪ್ಪ, ನೋಡೋಣ. ನಾನಂತೂ ಜ್ವರ ಓಡ್ತಾ ಇದ್ದೀನಿ, ನೋಡೋಣ. ಅಲ್ಲ, ಈಗೆಲ್ಲ ಮೊದಲಿಂದನೂ ಓಡ್ತಾ ಇದ್ದೀರಿ, ಸಿಗ್ತಾ ಇಲ್ಲ ಅನ್ನೋದು ಬೇಸರ ಸರ್. ಬರೀ ಇನ್ನು ಓಡ್ತಾನೆ ಇರ್ತೀನಿ, ಸಿಗೋರು ಅದು ಮಾತ್ರ ಗ್ಯಾರಂಟಿ. ದೊಡ್ಡ ಜಿಲ್ಲೆ ಅದ ಏನೋ ಮುಖ್ಯಮಂತ್ರಿಗಳು ಸಿಗಬೇಕು. ಮುಖ್ಯಮಂತ್ರಿಗಳು ಒಂದ್ಸರಿ ಹೇಳಿದ್ರು ನನಗೆ, 2 ಅಲ್ಲ 3 4 ಬೇಕಾದ್ರೆ ಕೊಡ್ಬೋದು, ನೋಡೋಣ ಅಂತ ಅಂದಿದ್ದಾರೆ. ನೋಡೋಣ. ಮೋಸ್ಟ್ಲಿ ಇವರು ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಈ ಮುಖ್ಯಮಂತ್ರಿಗಳ ಮೋಸ್ಟ್ಲಿ 3 ಅಂತೂ ಮಾಡೇ ಮಾಡ್ತಾರೆ ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ. ಸಚಿವ ಸಂಪುಟ ಯಾವಾಗ ಆಗುದು ಅಂತ? ಈಗ ಆಗುತ್ತೆ, ಮೋಸ್ಟ್ಲಿ 12-15 ಆಗ್ಬೋದು ಅಂತ ಕಾಣುತ್ತೆ. ಸರ್, ಜಾತಿಗಿಂತಲೂ ಸಿದ್ದರಾಮಯ್ಯನವರು ಪರಮಾಪ್ತರನ್ನು, ಅದು ಏನಾದ್ರು ವರ್ಕೌಟ್ ಆಗುತ್ತಾ? ಏನು ನೋಡೋಣ. ಈಗೆಲ್ಲ ಮಾಡಿಬಿಟ್ಟಿದ್ದಾರೆ, ಮುಂದಿಂದು ಏನೇನು ಆಗ್ತದೆ ಡೆವಲಪ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಆಗ್ತದೆ. ಸಿದ್ದರಾಮಯ್ಯಗೆ ಕೆಲವೊಂದಿಷ್ಟು ಜನ ಬೆನ್ನಿಗೆ ಚೂರಿ ಹಾಕಿದ್ರು, ಹಾಗಾಗಿ ಅವ್ರ ಮಂತ್ರಿ ಸ್ಥಾನ ಕಳ್ಕೊಂಡ್ರು ಅನ್ನೋ ಜಿಲ್ಲೆಯ ನಾಯಕರ ಹೆಸರು. ಚೂರಿ ಯಾರ್ಯಾರು ಹಾಕಿದಾರೋ ಅವ್ರಿಗೆ ಗೊತ್ತು, ಹಾಕಿದವ್ರಿಗೂ ಗೊತ್ತು, ಹಾಕ್ಸ್ಕೊಂಡವ್ರಿಗೂ ಗೊತ್ತು, ನಮಗಂತೂ ಗೊತ್ತಿಲ್ಲ ಸರ್. ನಮಸ್ಕಾರ.